एक शाश्वत सुखदाई आनंदकारी योग है, सत्यम शिवम अति सुंदरम कल्याणकारी योग है। योग में आनंद है, योग महिमा अनंत है। योग में आनंद है, योग महिमा अनंत है। आओ योग करें, चलो योग करें। आओ योग करें, चलो योग करें। भारत का प्राचीन योग, ये योग सभी से प्यारा है। भूमंडल पर सतत बह रही योग की निर्मल धारा है। स्वयं योगेश्वर ने ही आकाश से उतारा है। सार्वभौमिक सर्वकालिक साहित्यकारी योग है। आओ योग करें, चलो योग करें। आओ योग करें, चलो योग करें। ईश्वर से सब संबंधों का जोड़ ही तो योग है। सर्व गुण सब शक्तियों का आत्मा में सुयोग है। कष्ट तन मन के मिटा के करता ये आरोग्य है। अमृत का वरदानी स्वास्थ्यकारी योग है। आओ योग करें, चलो योग करें। आओ योग करें, चलो योग करें। ಎಲ್ಲರಿಗೂ ಶುಭ ವಂದನೆಗಳು. ಪರಮ ಪೂಜ್ಯ ರಾಮದೇವ್ ಮಹಾರಾಜರನ್ನ, ಬಾಲಕೃಷ್ಣ ಆಚಾರ್ಯವರನ್ನ, ಭವರ್ಲಾಲ್ ಗುರೂಜಿ ಅವರನ್ನ, ಎಲ್ಲ ಯೋಗ ಮುನೀಶ್ವರನ್ನ ಸ್ಮರಿಸಿಕೊಂಡು ಒಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ನಿಮಿತ್ತವಾಗಿ ಒಂದು ನಿಗದಿಪಡಿಸಿದಂಥ ಪ್ರೋಟೋಕಾಲವನ್ನು ಪ್ರಾಕ್ಟೀಸ್ ಮಾಡೋಣ. ಬೆನ್ನೂರು ನೇರವಾಗಿರಲಿ, ಈ ರೀತಿ ಚಿನ್ಮಯ ಮುದ್ರೆಯಲ್ಲಿ ಕೂತ್ಕೊಳ್ಳಿ. ಕುತ್ತಿಗೆ ನೇರವಾಗಿರಲಿ. 3 ಸಲ ಓಂ ಓಂಕಾರವನ್ನು ಮಾಡೋಣ. ಓ ಪ್ರಾರ್ಥನೆ.
ಸಂಗಚದ್ವಂ ಸಂವದದ್ವಂ ಸಂವೋ ಮನಸಿ ಜಾನತಾಂ ದೇವಾಭಾಗಂ ಯಥಾ ಪೂರ್ವೇ ಸಂಜಾನಾನ ಉಪಾಸತೆ ಸಂಜಾನಾನ ಉಪಾಸತೆ. ನಿಧಾನವಾಗಿ ಎರಡೂ ಕೈಗಳನ್ನು ಜೋಡಿಸಿ ಕಣ್ಣಿಗಾಡಿಸಿ ಈಗ ನಿಂತು ಮಾಡುವಂಥ ಆಸನಗಳನ್ನು ಸೂಕ್ಷ್ಮ ವ್ಯಾಯಾಮಗಳನ್ನು ಮಾಡೋಣ. ಮೊದಲು ಈ ರೀತಿ ಸಮಸ್ಥಿತಿಯಲ್ಲಿ ನಿಲ್ಲಬೇಕು. ಉಸಿರನ್ನು ತೆಗೆದುಕೊಟ್ಟ ನಿಧಾನವಾಗಿ ಉಸಿರನ್ನು ಬಿಡ್ತಾ ಕೆಳಗಡೆ ಬರಬೇಕು. ಮತ್ತು ಉಸಿರನ್ನು ತೆಗೆದುಕೊಟ್ಟ ಮೇಲ್ಗಡೆ ಬರಬೇಕು. ಮತ್ತು ಉಸಿರನ್ನು ಬಿಡ್ತಾ ಕೆಳಗಡೆ ಬರಬೇಕು. ಈಗ ಬಲ ಕಿವಿಗೆ ಉಸಿರನ್ನು ತೆಗೆದುಕೊಳ್ತಾ ಬಲ ಕಿವಿಗೆ ನಮ್ಮ ಬಲ ಭುಜಕ್ಕೆ ಹಾಕಿಸ್ಬೇಕು. ಭುಜಕ್ಕೆ ಮತ್ತು ಉಸಿರನ್ನು ಬಿಡ್ತಾ ಈ ರೀತಿ ಬರಬೇಕು. ಮತ್ತು ಉಸಿರು ತಗೋತಾ ಮೇಲ್ಗಡೆ ಬರಬೇಕು. ಈ ರೀತಿ ಎಡಕ್ಕೆ ಬಲಕ್ಕೆ ಮತ್ತು ಎಡಕ್ಕೆ ಈ ರೀತಿ ಮಾಡಬೇಕು. ಆ ನಂತರ ನಿಧಾನವಾಗಿ ಬಲಗಡೆ ತಿರುಗಿಸ್ಬೇಕು ಈ ರೀತಿ. ಮತ್ತು ಈ ಕಡೆ ಇದನ್ನ ಯೋಗ ಶಿಕ್ಷಕರು ಕಲಿಸುವವರು ಮತ್ತು ನಾಳೆ ಅಂತಾರಾಷ್ಟ್ರೀಯ ಯೋಗ ದಿನದ ಇವೆಲ್ಲ ಒಂದು ಪ್ರೋಟೋಕಾಲ್. ಆನಂತರ ರುಟೇಟ್ ಕುತ್ತಿಗೆ ವ್ಯಾಯಾಮಗಳು. ಈ ರೀತಿ ಕುತ್ತಿಗೆಯನ್ನು ಸಡಿಲಿಸುವುದು ಮತ್ತು ನಮ್ಮ ಕುತ್ತಿಗೆಯಲ್ಲಿರುವಂಥ ನೋವುಗಳನ್ನು ನಿವಾರಣೆ ಆಗ್ತದೆ. ಇದರಿಂದ ಸ್ಪಾಂಡಲೈಸಿಸ್ ಅವರಿಗೆ ಒಳ್ಳೆಯ ಆಸನ. ಇಷ್ಟು ಈ ಕುತ್ತಿಗೆ ವ್ಯಾಯಾಮಗಳನ್ನು ಮಾಡು. ಇನ್ನು ಈ ರೀತಿ ಸಮಸ್ಥಿತಿಯಲ್ಲಿ ನಿಲ್ಲಬೇಕು. ಈಗ ಕೈಗಳ ವ್ಯಾಯಾಮಗಳು. ಏಕ್ ದೋ ತೀನ್ ಚಾರ್. ಇನ್ನೊಂದ್ಸಲ ಏಕ್ ದೋ ತೀನ್ ಚಾರ್. ಇದು ಆಮೇಲೆ ನಮ್ಮ ಭುಜಗಳನ್ನು ಸಡಿಲಿಸೋದು ಈ ರೀತಿ. ರಿವರ್ಸ್. ಇದನ್ನ ನಾವು ಅಲ್ಲೇ 5 ಸಲ ಮಾಡಿಸ್ತೀವಿ. ನೀವು ಇಲ್ಲೇ ಪ್ರಾಕ್ಟೀಸಿಗೆ ನೋಡಬೇಕು. ಇನ್ನು ನಮ್ಮ ಕಟಿ ಚಕ್ರಾಸನ ಏಕ್ ದೋ. ಈ ರೀತಿ ನಮ್ಮ ಬಲಗೈ ತಿರುಗಿರಬೇಕು, ಎಡಗೈ ನೇರವಾಗಿರಬೇಕು. ಈ ರೀತಿ ನಮ್ಮ ಕುತ್ತಿಗೆ ಬಲ ಭುಜಕ್ಕೆ ಸಮಾಂತರವಾಗಿರಬೇಕು. ದೋ ರಿವರ್ಸ್. ಎಡಗಡೆ ಇನ್ನೊಂದ್ಸಲ ನಮ್ಮ ಕುತ್ತಿಗೆಗಳನ್ನು ಭುಜಗಳನ್ನು ಸಡಿಲಿಸೋದು. ಅದಕ್ಕೆ ವ್ಯಾಯಾಮನ ಮಾಡಿಸೋದು. ಇಷ್ಟಾದ ನಂತರ ಇನ್ನು ಕುಂಟು ಮಾಡುವಂಥ ಈ ರೀತಿ ಬೈಟೆಕ್ ಈ ರೀತಿ ನಮ್ಮ ಮೊಣಕಾಲದ ಕೀಲುಗಳನ್ನು ಸಡಿಲಿಸೋದು ಈ ರೀತಿ. ಏಕ್ ದೋ. ಇನ್ನೊಂದ್ಸಲ ಏಕ್ ದೋ. ಈ ರೀತಿ ಇಷ್ಟು ಸೂಕ್ಷ್ಮ ವ್ಯಾಯಾಮಗಳು ಮುಗಿದು. ಇನ್ನು ನಿಂತು ಮಾಡುವಂಥ ಆಸನಗಳು ಮಾಡೋಣ. ಈ ರೀತಿ ಸಮಸ್ಥಿತಿಯಲ್ಲಿರಬೇಕು. ಈಗ ತಾಡಾಸನ ಮಾಡೋಣ. ಏಕ್ ದೋ. ಈ ರೀತಿ ಪೂರ್ವ ಮೇಲ್ಗಡೆ ಎತ್ತಬೇಕು. ನಮ್ಮ ದೃಷ್ಟಿ ಎದುರುಗಡೆ ಇರಬೇಕು. ನಮ್ಮ ಎರಡೂ ಕಿವಿಗೆ ಕೈಗಳು ತಾಗಿರಬೇಕು. ಹಿಂಬಡ ಎತ್ತಬೇಕು. ದೋ. ಆಮೇಲೆ ನೆಕ್ಸ್ಟ್ ಪಾದ ವೃಕ್ಷಾಸನ ಮಾಡೋಣ. ಎಡಗಾಲನೆತ್ತಿ ಬಲ ತೊಡೆ ಮೇಲೆ ಇಡುವುದು. ಇದನ್ನು ನಿಧಾನವಾಗಿ ಮಾಡಬೇಕು.
ದೃಷ್ಟಿ ಎದುರುಗಡೆ ಇರಬೇಕು, ಎರಡೂ ಕೈಗಳು ಕಿವಿತಾಗಿರ್ಬೇಕು. ಈ ರೀತಿ ಮಾಡಬೇಕು. ಇನ್ನು ಬಲಗಾಲಲ್ಲಿ ಎತ್ತಿ ಎಡ ತೊಡೆ ಮೇಲಿಡೋದು. ಇದನ್ನು ಸಹ ನಿಧಾನವಾಗಿ ಮಾಡಬೇಕು. ಯಾರಿಗೆ ಬರುವುದಿಲ್ಲ ಅವರು ಗೋಡೆಗೆ ನಿಂತು ಪ್ರಾಕ್ಟೀಸನ್ನು ಮಾಡಬಹುದು. ಇದು ವೃಕ್ಷಾಸನ. ಇನ್ನು ನೆಕ್ಸ್ಟ್ ಪಾದ ಹಸ್ತಾಸನ. ಈ ಕೆಳಗಿನ ಭಾಗ ನೇರವಾಗಿರಬೇಕು. ನಡದಿಂದ ಮೇಲಿನ ಭಾಗವನ್ನು ಎಷ್ಟು ಸಾಧ್ಯಕ್ಕಷ್ಟ ಬಗ್ಗಿಸಬೇಕು. ಆ ಒಂದು ಕೌಂಟದೊಂದಿಗೆ ಮಾಡೋಣ. 8 ಕೈಗಳು ಭೂಮಿಗೆ ಸಮಾಂತರವಾಗಿರಬೇಕು. ದೋ ಅಂದಾಗ ಎಷ್ಟು ಸಾಧ್ಯ ಕೈಗಳು ಮೇಲ್ಗಡೆ ಎತ್ತಬೇಕು. ಈ ರೀತಿ ತೀನ್ ಅಂದಾಗ ಎರಡೂ ಕೈಗಳು ನಿಧಾನವಾಗಿ ಕೆಳಗಡೆ ತರಬೇಕು. ಈ ರೀತಿ ಕಾಲುಗಳು ನೇರವಾಗಿರಬೇಕು. ನಮ್ಮ ಹಣೆಯನ್ನು ಹಚ್ಚಲಿಕ್ಕೆ ಪ್ರಯತ್ನ ಮಾಡೋದು. ಚ ಪ ಛೈ. ಈಗ ಅರ್ಧ ಚಕ್ರಾಸನ ಮಾಡೋಣ. ಈ ರೀತಿ ಕೈಗಳು ಇರಲಿ. ಆಮೇಲೆ ನಿಧಾನವಾಗಿ ಹಿಂದ್ಗಡೆ ಬಗ್ಗಬೇಕು. ನಿಮ್ಮ ಶಕ್ತಿ ಅನುಸಾರ ಮಾಡಬೇಕು. ಯಾರು ಕಷ್ಟಪಟ್ಟು ಮಾಡಬೇಡ್ರಿ, ಇಷ್ಟಪಟ್ಟು ಮಾಡಿರಿ. ಭಕ್ತಿಯಿಂದ ಶ್ರದ್ಧೆಯನ್ನು ಮಾಡಬೇಕು. ನಾವು ದೇವಾಲಯಕ್ಕೆ ಹೋಗ್ಬೇಕಾದ್ರೆ ಯಾವ ರೀತಿ ಭಕ್ತಿಯಿಂದ ಬರ್ತೀವೋ ಅದೇನ ಯೋಗದಲ್ಲಿ ನಾವು ಇರಬೇಕು. ಯಾಕಂದ್ರೆ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಇವೆಲ್ಲ ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಯೋಗ ಸಾಧಕರಾಗಲು ಸಾಧ್ಯವಿದೆ. ಇಲ್ಲಾಂದ್ರೆ ಯಾವುದರ ಒಂದು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿಲ್ಲ ಅಂದ್ರೆ ಯೋಗ ಸಾಧಕರಾಗಲು ಸಾಧ್ಯವೇ ಇಲ್ಲ. ಅದು ಅಷ್ಟು ತಿಳ್ಕೊಂಡಷ್ಟು ಈಜಿ ಇಲ್ಲ. ನಮಗೆ ನಮ್ಮ ಶಕ್ತಿ ಅನುಸಾರ ನಾವು ಮಾಡ್ಕೋತಾ ಹೋಗೋಣ. ಈ ರೀತಿ ಕಾಲುಗಳಿರಲಿ. ಇದು ಅರ್ಧ ಚಕ್ರಾಸನ. ಇನ್ನು ತ್ರಿಕೋಣಾಸನ ಮಾಡೋಣ. ಈ ರೀತಿ ಕಾಲುಗಳು ಇರಬೇಕು. ಇದ್ದು ಇಲ್ಲಿ ಏನು ಮಾಡಬೇಕು, ಈ ಕೈಯನ್ನು ನಿಧಾನವಾಗಿ ಸರಿಸ್ಕೋತ ಹೋಗ್ಬೇಕು. ಈ ರೀತಿ ಈ ಕೈಗಳನ್ನು ಮೇಲ್ಗಡೆ ತಗೋಬೇಕು. ನಮ್ಮ ದೃಷ್ಟಿ ಬಲಗೈ ಕಡೆ ಇರಬೇಕು, ಮೇಲ್ಮುಖವಾಗಿ. ಅದನ್ನು ಈ ಕಡೆ ಇದು ತ್ರಿಕೋಣಾಸನ. ನಡಕ್ಕೆ ಮತ್ತು ಈ ಬೆನ್ನುಗಳಿಗೆ ನೋವುಗಳನ್ನು ನಿವಾರಣೆ ಆಗ್ತವೆ. ಇನ್ನು ಕುಳಿತು ಮಾಡುವಂಥ ಆಸನಗಳನ್ನು ಮಾಡೋಣ. ಈ ರೀತಿ ಇದು ದಂಡಾಸನ ಅಂತ. ಇಷ್ಟು ಕುಂತ್ರೆ ದಂಡಾಸನ. ಇನ್ನು ಭದ್ರಾಸನ. ಈ ರೀತಿ ಕಾಲುಗಳನ್ನು ಕೂಡಿಸಿ ಇದು ಭದ್ರಾಸನ. ಭದ್ರಾಸನ ಆಗಂತಲೇ ಈಗ ವಜ್ರಾಸನ ಸ್ಥಿತಿ ಬರೋಣ. ಈ ರೀತಿ ವಜ್ರಾಸನ. ಇದು
ವಜ್ರಾಸನ. ಈ ರೀತಿ ನೇರವಾಗಿ ಕೂತ್ಕೊಳ್ಬೇಕು. ಊಟ ಮಾಡಿದ ನಂತರ ಏಕೈಕ ಮಾಡುವಂಥ ಆಸನ ಯಾವುದಾದ್ರಿದ್ರೆ ಇದು ವಜ್ರಾಸನ. ಊಟ ಮಾಡಿ ನಾವು ಒಂದು 5 ನಿಮಿಷ ಬಿಟ್ಟು ಕೂತ್ರಂದ್ರೆ ಈ ಜಠರಕ್ರಿಯೆ ಚೆನ್ನಾಗಿ ಕೆಲಸ ಮಾಡ್ತದೆ. ನೀವು ಊಟ ಮಾಡಿದ್ದು ಚೆನ್ನಾಗಿ ಕೆಲಸ ಆಗ್ತದೆ ಮತ್ತು ಅದು ಡೈಜೆಷನ್ ಆಗ್ತದೆ. ಈ ರೀತಿ ಇನ್ನು ಅರ್ಧ ಉಷ್ಟ್ರಾಸನ. ಈ ರೀತಿ ಕೈಗಳಿರಲಿ. ಈ ಕೆಳಗಿನ ಭಾಗ ನೇರವಾಗಿರಲಿ. ನಡದಿಂದ ಮೇಲಿನ ಭಾಗವನ್ನೇ ಎಷ್ಟು ಸಾಧ್ಯ ನಿಮ್ಮ ಶಕ್ತಿ ಅನುಸಾರ ಎರಡೂ ಕಾಲುಗಳು ಕೂಡಿರಲಿ. ಈ ರೀತಿ ಎರಡೂ ಕಾಲುಗಳು ಕೂಡಿರ್ಬೇಕು. ಈ ರೀತಿ ಇಲ್ಲಿ ಹೀಗಿರಬೇಕು. ನಿಧಾನವಾಗಿ ಹಿಂದ್ಗಡೆ ಬಿಗಿ. ಇದು ಅರ್ಧ ಉಷ್ಟ್ರಾಸನ. ಪೂರ್ಣ ಉಷ್ಟ್ರಾಸನ ಅಂದ್ರೆ ಬಲಗೈಯಿಂದ ಬಲಗಾಲಿನ ಹಿಂಬಡೆ ಹಿಡ್ಕೋಬೇಕು. ಈ ರೀತಿ ಎಡಗೈ ಹಿಡ್ಕೋಬೇಕು. ಹೊಟ್ಟೆ ನಮಗೆ ಇಡಬೇಕ್ರಿ. ಇದು ಪೂರ್ಣ ಉಷ್ಟ್ರಾಸನ. ಇದಾದ ನಂತರ ಶಶಾಂಕಾಸನ. ಈ ರೀತಿ ಕಾಲುಗಳಿರಲಿ. ಇದು ಮಾನಸಿಕವಾಗಿ ಬರಲೋರಿಗೆ ತ್ರಾಸಾದಾಗ, ಶರೀರ ಆಯಾಸ ಆದಾಗ, ಸುಸ್ತಾದಾಗ ಈ ಆಸನ ಮಾಡೋದ್ರಿಂದ ನೀವು ಆಕ್ಟಿವ್ ಆಗಿರ್ತೀರಿ. ಈ ರೀತಿ ಇದು ಚೈಲ್ಡ್ ಪೋಷನ್ ಹೇಳ್ತಾರೆ. ಇನ್ನು ಉತ್ಥಾನ ಮಂಡೂಕಾಸನ. ಈ ರೀತಿ ವಜ್ರಾಸನ ಕುಳಿತು ಕಾಲುಗಳ ನಗಲು ಮಾಡಬೇಕು. ಈ ರೀತಿ ಕೈಗಳನ್ನು ತೆಗೆದುಕೊಂಡು ಇದು ಇದು ಉತ್ಥಾನ ಮಂಡೂಕಾಸನ. ಉತ್ಥಾನ ಮಂಡೂಕಾಸನ ಆಸನ ನಂತರ ಏನು ಇನ್ನು ಈ ವಕ್ರಾಸನ ಅಂತಾರೆ. ಈ ರೀತಿ ಕಾಲುಗಳಿರಬೇಕು. ಬಲಗಾಲನ್ನು ಮಡಚಬೇಕು. ಬಲಗೈ ಹಿಂದ್ಗಡೆ ಇರಬೇಕು. ಎಡಗೈಯನ್ನು ಎತ್ತಿ ಎಡಗ ಮೊಣಕಾಲಲ್ಲಿ ಹಿಡ್ಕೋಬೇಕು. ಎಷ್ಟು ಸಾಧ್ಯದಷ್ಟು ತಿರುಗಿಸಬೇಕು. ಈ ರೀತಿ ಈ ರಿವರ್ಸ್ ಈ ಕಡೆ ಮಾಡಬೇಕು. ಇದು ವಕ್ರಾಸನ. ವಕ್ರಾಸನ ಇಷ್ಟು ಆಸನಗಳು ನಮಗೆ ಮುಗಿದು. ಇನ್ನು ಹೊಟ್ಟೆಯ ಕೆಳಗೆ ಮಾಡುವಂಥ ಎಷ್ಟು 3 ಆಸನಗಳನ್ನು ಹೇಳ್ಯಾರ. ಹೊಟ್ಟೆಯ ಕೆಳಗಡೆ ಮಾಡುವಂಥ 3 ಆಸನಗಳು. ಇದು ಈ ರೀತಿ. ಇದು ಇದಕ್ಕೆ ಮಕರ ಆಸನ ಅಂತ. ಅದನ್ನು ಈ ರೀತಿ ಕೈಲಿರಬೇಕು. ಇದು ಆಸನ. ಈ ರೀತಿ ಕೈಗಳು ಮುಂದಿರಲಿ. ಕೊಂಕವನ್ನು ತಕ್ಕ ಮೇಲ್ಗಡೆ ಎತ್ತಬೇಕು. ನಿಮ್ಮ ದೃಷ್ಟಿ ಎದುರುಗಡೆ ಇರಬೇಕು. ಎರಡೂ ಕಾಲುಗಳು ಕೂಡಿ ಇರಬೇಕು. ಇದು ಭುಜಂಗಾಸನ. ಸೇತುವಂದಾಸನ. ಎರಡೂ ಕೈಗಳು ಕೊಡೆ ಕೆಳಗಡೆ ಇರಲಿ. ಗಡ್ಡ ಊರಿರ್ಬೇಕು. ಎರಡೂ ಕಾಲಲ್ಲಿ ನೇರವಾಗಿ ಇರಬೇಕು. ಇದು ಇಷ್ಟು ಹೊಟ್ಟೆಯ ಮೇಲೆ ಮಾಡುವಂಥ ಆಸನ. ಇನ್ನು ಹೊಟ್ಟೆಯ ಮೇಲೆ ಮಾಡುವಂಥ ಆಸನಗಳನ್ನು ಮಾಡೋಣ. ಎರಡೂ ಕೈಗಳನ್ನ ಹಿಂಬಡೆ ಹಿಡ್ಕೊಳ್ರಿ. ಇದು ಸೇತು ಬಂದಾಸನ. ಈ ರೀತಿ ಎತ್ತು. ಇದು ಸೇತು ಬಂದಾಸನ. ಆಮೇಲೆ ಉತ್ಥಾನ ಪಾದಾಸನ. ಅಂದ್ರೆ ನಮ್ಮ ಎರಡೂ ಕೈಗಳು ಕೆಳಮುಖವಾಗಿರಲಿ.
ಎರಡೂ ಕಾಲುಗಳನ್ನು 130 ಡಿಗ್ರಿ ಅಥವಾ ಒಂದು 6 ಇಂಚ್ ಈ ರೀತಿ ಎತ್ತಬೇಕು. ಇದು ಉತ್ಥಾನ ಬಾಲಾಸನ. ಇನ್ನು ಅರ್ಧ ಹಲಾಸನ. ಈ ರೀತಿ ಅರ್ಧ ಹಲಾಸನ. ಆನಂತರ ಪವನ ಮುಕ್ತಾಸನ. ಎರಡು ಕೈಗಳು ಹಾಕಿರಲಿ. ಈ ರೀತಿ ಇಟ್ಕೊಂಡು ಇಷ್ಟು ಹೊಟ್ಟೆಯ ಮೇಲೆ ಮಾಡುವಂಥ ಆಸನಗಳು. ಇನ್ನು ಶವಾಸನ ಮಾಡೋಣ. ಈ ಶವಾಸನ ಆಸನಗಳಿಂದ ದನಿದೆ. ಈ ದನಿದ ದೇಹಕ್ಕೆ ಶವಾಸನದ ವಿಶ್ರಾಂತಿಯನ್ನು ಪಡೆದುಕೊಳ್ಳೋಣ ಮತ್ತು ಇದರಲ್ಲಿ ಮನಸ್ಸನ್ನು ಏಕಾಗ್ರತೆಗೊಳಿಸೋಣ. ಕಾಲಿನ ಬೆರಳುಗಳನ್ನು ಹಿಡಿದು ಕೈ ಬೆರಳುಗಳನ್ನು ಪ್ರತಿಯೊಂದು ನರನಾಡಿಗಳನ್ನು ಸಡಿಲಿಸುತ್ತಾ ಹೋಗಬೇಕು. ಇಷ್ಟು ಈ ಶವಾಸನ ಮಾಡಿದ ನಂತರ ಬಲಗೈಯನ್ನು ಎದ್ದು ಕುಂತ್ಕೊಳ್ಬೇಕು. ಈಗ ಪ್ರಾಣಾಯಾಮಗಳನ್ನು ಮಾಡೋಣ. ಮೊದಲನೇ ಪ್ರಾಣಾಯಾಮ ಕಪಾಲಭಾತಿ. ವಾಯುಮುದ್ರೆಯಲ್ಲಿ ಕೂತ್ಕೊಳ್ಬೇಕು. ಈ ರೀತಿ ಬೆನ್ನುಹುರಿ ನೇರವಾಗಿರಬೇಕು. ಹೊಟ್ಟೆಯಿಂದ ಉಸಿರನ್ನ ಹೊರಗಡೆ ಬಿಡಬೇಕು. ಎರಡೂ ಮೂಗಿನಿಂದ ಹೇಗೆತ್ತಂದ್ರೆ ಈ ರೀತಿ ಮಾಡಬೇಕು. ಒಂದು ಪ್ರಯೋಗ ಮಾಡಬೇಕು. ಆಮೇಲೆ ಉಸಿರನ್ನು ನಾವು ಕಪಾಲಭಾತಿ 3 ಪ್ರಕಾರ ಇರ್ತವೆ. ಒಂದು ನಿಧಾನಗತಿ, ಮಧ್ಯಮಗತಿ, ಚೌರಗತಿ. ಇನ್ನು ನಾವು ಮೊದಲು ನಿಧಾನಗತಿ ಒಳಗ ಮಾಡೋಣ. ಇದರಿಂದ ಬಹಳಷ್ಟು ಲಾಭಗಳದ. ಅಸ್ತಮಾ, ನೆಗಡಿ, ಅಲರ್ಜಿಕು, ಕಫ, ವೇಟು, ನಿಮಗೆ ಏನು ಬೇಕೆಲ್ಲ ದೊಡ್ಡವನ್ನು ನಿವಾರಣೆ, ರೋಗವನ್ನು ನಿವಾರಣೆ ಮಾಡುತ್ತದೆ ಕಪಾಲಭಾತಿ. ಈ ಕಪಾಲಭಾತಿ ಯಾರು ಮಾಡಬಾರ್ದು ಅಂದರೆ ಒಬ್ಬರು ಮಹಿಳೆಯರು ಋತುಮತಿ ಆದಾಗ ಮಾಡಬಾರ್ದು, ಹೊಟ್ಟೆಯಲ್ಲಿ ಇದ್ದಾಗ ಮಾಡಬಾರ್ದು, ಆಪರೇಷನ್ ಆದವರು 6 ತಿಂಗಳೊಳಗೆ ಮಾಡಬಾರ್ದು, ಹೈ BP ಇದ್ದವರು. ಇವರು 3 ಜನರು ಈ ಕಪಾಲಭಾತಿಯನ್ನು ಮಾಡಬಾರ್ದು. ಮತ್ತು ಇದನ್ನ ಗುರುಗಳ ಮೂಲಕ ಕಲಿಬೇಕು. ಏನಾದರೂ ನೀವು ತಪ್ಪು ಮಾಡಿದ್ರಂದ್ರೆ ನರ್ವ್ಗಳು ವೀಕರ್ ಆಗ್ತವೆ, ಡ್ಯಾಮೇಜು ಆಗ್ತವೆ. ಭಾಳಷ್ಟು ಇದನ್ನು ಅನುಭವಿಸ್ತಾ ಇದ್ದಾರೆ. ಅದು ಗುರುತಾಗೋದಿಲ್ಲ. ವೈದ್ಯರ ಮೂಲಕ ನಿಮ್ಮ ಅಥವಾ ಯೋಗ ಶಿಕ್ಷಕರ ಮೂಲಕ ನಿಮಗೆ ಏನು ತೊಂದರೆ ಆಗೈತೆ ಅನ್ನೋದು ಗುರ್ತದ. ಬರ್ತಾ ಅದನ್ನು ನೀವು ಬಿಡಾಕತ್ತೀರಿ. ಅದಕ್ಕೆ ಯಾವಾಗಲೂ ಪ್ರಾಣಾಯಾಮಗಳನ್ನು, ಆಸನಗಳನ್ನು ವಿಶೇಷವಾಗಿ ಕಲಿಬೇಕನ್ನುವರು, ಸಾಧಕರಾಗಬೇಕನ್ನುವರು ಗುರುಗಳ ಮೂಲಕನೇ ಕಲ್ತ್ರೆ ಒಳ್ಳೆಯದು. ಆನ್ಲೈನ್ ಮೂಲಕ ನೀವು ಏನಾದರೂ ಕಲೀಲಿಕ್ಕೆ ಹೋಗಿ ತಪ್ಪುಗಳನ್ನು ಮಾಡಿ ಮತ್ತಷ್ಟು ತೊಂದರೆಗಳಿಗೆ ಆಗಬೇಡಿ. ಯೋಗ ಶಿಬಿರಗಳಿಗೆ ಅಟೆಂಡ್ ಆಗಿ ಗುರುವಿನ ಮೂಲಕ ಕಲಿದರೂ ಒಳ್ಳೆಯದು. ಇಷ್ಟು ಇದು ಕಪಾಲಭಾತಿ. ಈಗ ಸೂಕ್ಷ್ಮ ವ್ಯಾಯಾಮಗಳನ್ನು ಮಾಡೋಣ. ಈ ರೀತಿ ತಿರುಗಿಸ್ಬೇಕು. ಮುಂಗೈಗಳಿಗೆ ನಮ್ಮ ನೋವುಗಳು ನಿವಾರಣೆ ಆಗ್ತಾರವ ಅವನ್ನೆಲ್ಲ ಇವೆಲ್ಲ ಅಂಗಮರ್ದನೆ ಮಾಡೋದು. ಆಮೇಲೆ ಈ ರೀತಿ ರೊಟೇಟ್, ಆಮೇಲೆ ರಿವರ್ಸ್, ಆಮೇಲೆ ಕೈಗಳನ್ನು ಆಮೇಲೆ ರಿವರ್ಸ್ ಮಾಡೋದು. ಆಮೇಲೆ ಕೈಗಳನ್ನು ಈ ರೀತಿ. ಇನ್ನು ಎರಡನೆಯ ಪ್ರಾಣಾಯಾಮ ನಾಡಿ ಶೋಧ. ಎಡಗಡೆಯಿಂದ ಉಸಿರನ್ನು ತೆಗೆದುಕೊಳ್ಳೋದು, ಹಾಗೇ ನಿಲ್ಲಿಸೋದು, ಬಲಗಡೆ ಬಿಡೋದು, ಮತ್ತು ಹಾಗೆ ನಿಲ್ಲಿಸೋದು, ಮತ್ತು ಬಲಗಡೆ ಉಸಿರನ್ನು ತೆಗೆದುಕೊಳ್ಳೋದು. ಈ ರೀತಿ ಪುನರಾವರ್ತನೆ ಮಾಡ್ಕೊತಬೇಕು. ಪೂರಕ, ಕುಂಭಕ, ರೇಚಕ, ಬಾಹ್ಯಕ, ಕುಂಭಕ ಪ್ರಕಾರ ಮಾಡೋದು. ಉಸಿರನ್ನು ತೆಗೆದುಕೊಳ್ಳೋ ಮುಂದೆ ಓಂ ತೆಗೆದುಕೊಳ್ಬೋದು, ಬಿಡು ಮುಂದೂ ಓಂ ಬಿಡಬೇಕು. ನಮ್ಮ ಮನಸ್ಸು ಉಸಿರಾಟದ ಕಡೆ ಇರಬೇಕು.
ಇದು ಇಷ್ಟಾದ ನಂತರ ಬೇಕಾದ್ರೆ ಈ ರೀತಿ ಸೂಕ್ಷ್ಮ ವ್ಯಾಯಾಮಗಳನ್ನು ಮಾಡಬಹುದು. ಇಷ್ಟು ಮಾಡಿದ ನಂತರ ಈಗ ಶೀತಲೀಕರಣ ಅಂತಂದ್ರೆ ಶರೀರವನ್ನು ತಂಪುಗೊಳಿಸೋದು. ನಾಲಿಗೆಯನ್ನು ಸುತ್ತಬೇಕು, ಸುರುಳಿ ಸುತ್ತಿ ಉಸಿರನ್ನು ಒಳಗಡೆ ತೆಗೆದುಕೊಳ್ಳಬೇಕು. ಇದನ್ನ ಚಳಿಗಾಲದಲ್ಲಿ ಕಡಿಮೆ ಮಾಡಬೇಕು, ಬೇಸಿಗೆಯಲ್ಲಿ ಜಾಸ್ತಿ ಮಾಡಬೇಕು. ಒಳ್ಳೆಯದು. ತಂಪು ಇದ್ದಾಗ ಭಾಳ ಶರೀರ ತಂಪಿರ್ತದೆ, ಹೊರಗಡೆ ತಂಪಿರುವುದರಿಂದ ಸ್ವಲ್ಪ ಅದನ್ನು ಕಡಿಮೆ ಮಾಡಬೇಕು. ಉಳಿದ ಟೈಮ್ದಾಗ ಹೆಚ್ಚಿಗೆ ಮಾಡಿದ್ರೆ ನಡೀತದೆ. ಈ ರೀತಿ ಉಸಿರನ್ನ ಒಳಗಡೆ ತಗೋದ್ರಿಂದ ನೀವು ಐಸ್ ಕ್ರೀಮ್ ಅಂತಿರಲ್ಲ, ಅದನ್ನು ತಿಂದಂಗೆ ಆಗ್ತದೆ ನೋಡಿ. ಇದು ಶೀತಲೀಕರಣ ನಂತರ ಇದು ಭ್ರಾಮರಿ ಮಾಡೋಣ. ಈಗ ಉದ್ಗಿತ ಓಂಕಾರವನ್ನು ಧ್ಯಾನ ಮುದ್ರೆಯಲ್ಲಿ ಕೂತ್ಕೊಳ್ಳಿ. ಉಸಿರನ್ನು ತೆಗೆದುಕೊಂಡು 3 ಸಲ ಉದ್ಗಿತ ಓಂಕಾರವನ್ನು ಮಾಡೋಣ. ಮೌನ ಪ್ರಣವ ಧ್ಯಾನ ಮೆಡಿಟೇಷನ್. ನಿಮ್ಮ ಮನಸ್ಸು ಉಸಿರಾಟದ ಕಡೆ ಇರಲಿ. ಮನಸ್ಸಿನಲ್ಲಿ ಯಾವುದೇ ವಿಚಾರಗಳನ್ನು ತರಬೇಡಿ. ತಂದರೂ ಅವು ಬಂದರೂ ಸಹ ತಮ್ಮಷ್ಟಕ್ಕೆ ಬರುತ್ತವೆ. ಅದರ ಬೆನ್ನು ಹತ್ತಿ ಹೋಗಬೇಡಿ. ಶುಭ ನುಡಿಯುವ ನಾಲಿಗೆ, ಒಳ್ಳೆಯದನ್ನೇ ಕಾಣುವ ಕಣ್ಣುಗಳು, ಸತ್ಯವಾದನ್ನೇ ಕೇಳುವಂಥ ಕಿವಿಗಳು ನಮ್ಮ ಪ್ರಾರ್ಥನೆಯ ತಿರುಳಾಗಬೇಕು. ಏ ಪರಮಾತ್ಮ, ಏ ದಯಾಳು, ನಿನ್ನದೇ ಸಕಲ ಪ್ರಾಣಿ ನಮ್ಮೆಲ್ಲರ ಇರಲೆಂದು ಪ್ರಾರ್ಥನೆಯನ್ನು ಸಲ್ಲಿಸು. ನಿಧಾನ 2 ಕೈಗಳನ್ನು ಜೋಡಿಸಿ ಕೈ ಮುಚ್ಚಿ ರೀತಿ ಕಾಲುಗಳನ್ನು ಸಡಿಲಿಸಬೇಕು. ನೀವು ಪದ್ಮಾಸನದಲ್ಲಿ ಕೊಡ್ತಿರ್ತೀರಿ, ನೋವುಗಳಿರ್ತವೆ, ಅವಕ್ಕೆ ತೆಕ್ಕಿ ಪಾಲಿಸಿ ಮಾಡಿದಂಗೆ ಮಾಡಿ ನಿಮ್ಮ ಪಡೆದಂಥ ಯೋಗ ಶಕ್ತಿಯನ್ನು ನಿಮ್ಮ ಶರೀರದಲ್ಲಿ ಇರಬೇಕು. ಆವಾಗಲೂ ಕೆಳಗಡೆ ಹಾಸಿರಬೇಕು. ಇಲ್ಲಾಂದರೆ ಭೂಮಿಯ ನಿಮ್ಮ ಯೋಗದ ಶಕ್ತಿಯನ್ನೆಲ್ಲ ಹಿರ್ಕೊಂಡ್ಬಿಡ್ತದೆ. ಅದಕ್ಕೆ ಯಾವಾಗಲೂ ಒಂದು ಏನಾರ ಹಾಸ್ಕೊಂಡಿರಬೇಕು. ಮತ್ತು ಈ ವಿಶ್ವ ಯೋಗ ದಿನಾಚರಣೆಯನ್ನು ನಮ್ಮ SMS ಕ್ರೀಡಾಂಗಣದಲ್ಲಿ ಈ ವರ್ಷ ಅಥಣಿಯಲ್ಲಿ ಭಾಳ ಅದ್ಧೂರಿಯಾಗಿ ನಮ್ಮ ಜನಪ್ರಿಯ ಶಾಸಕರಾದಂಥ ಲಕ್ಷ್ಮಣ್ ಸಂಗಪ್ಪ ಸವದಿ ಅವರು, ಮಾಜಿ ಉಪಮುಖ್ಯಮಂತ್ರಿಗಳು, ಹಾಲಿ ಶಾಸಕರು, ಭಾಳಷ್ಟು ಅವರು ಮುತವರ್ಜಿ, ಹೋದ ವರ್ಷಕ್ಕಿಂತಲೂ ಅವರು ಈಗ
ಇದು 3ನೇ ವರ್ಷದ ಅವರ ಒಂದು ಸಾನ್ನಿಧ್ಯದಲ್ಲಿ ಅವರದೇ ಆದಂಥ ಒಂದು ಅನೇಕ ಇದನ್ನು ಯಶಸ್ವಿಯಾಗಿ ಮಾಡಬೇಕು ಅಂಥೇಳಿ ಅವರು ಈ ವರ್ಷ ಸಭೆಯನ್ನು ಕರೆದು ಭಾಳ ಅತಿ ವಿಜೃಂಭಣೆಯಿಂದ ಮಾಡೋಣ. ಹೆಚ್ಚಿಗೆ ಶಾಲೆಯ ಮತ್ತು ಊರಿನ ಎಲ್ಲ ಯೋಗ ಶಿಕ್ಷಕರು, ಸುತ್ತಮುತ್ತಲಿನ ಹಳ್ಳಿಯವರು ಬರಬೇಕು. ಅಷ್ಟೇ ಅಲ್ಲದೆ ಹೋದ ವರ್ಷ ಒಂದು ದಾವಣಗೆರೆಯವರೆಲ್ಲರನ್ನು ಕರೆಸಿ ಭಾಳ ಚೆನ್ನಾಗಿ ಉಪಹಾರದ ವ್ಯವಸ್ಥೆಯನ್ನು ಮಾಡಿದರು. ಈ ವರ್ಷ ಬಹಳಷ್ಟು ವಿಶೇಷವಾದಂಥ ನಮಗೆ ಉಪಹಾರವನ್ನು ವ್ಯವಸ್ಥೆ ಮಾಡಲಾಗಿದೆ. ಈಗಾಗಲೇ ಕರೆದು ಹೇಳ್ಯಾರ. ಅದಕ್ಕೆ ಸುಮಾರು ಒಂದು 5,000 ಜನ ಕೂಡಿಸಲಿಕ್ಕೆ ಹೇಳ್ಯಾರ. ತಮಗೆಲ್ಲ ಆತ್ಮೀಯರಿಗೆ ಒಂದು ಯೋಗದಲ್ಲಿ ಭಾಗವಹಿಸಬೇಕು ಅಂತ ಒಂದು ಸವಿಬೇಕು. ಯೋಗದ ಮಹಿಮೆಯನ್ನು ಅರಿತುಕೊಂಡು ತಾವೆಲ್ಲ ಯೋಗ ಜೀವನವನ್ನು ಕಳೆಯಬೇಕು. ಮತ್ತು ನಮ್ಮ ರಾಜ್ಯ ಪ್ರಭಾರಿಗಳು, ಅಂತಾರಾಷ್ಟ್ರೀಯ ಯೋಗ ಗುರುಗಳಾದಂಥ ಭವಲಾಲ್ ಆರ್ಯಜಿ ಅವರು ಆಗಮಿಸಲಿರುವರು. ಮುಖ್ಯ ಅತಿಥಿಗಳಾಗಿ ನಮಗೆ ಯೋಗ ಪ್ರೋಟೋಕಾಲವನ್ನು ತಿಳಿಸಿಕೊಡ್ತಾರೆ. ತಾವೆಲ್ಲ ಹೆಚ್ಚಿನ ಜನರಲ್ಲಿ ಸೇರಬೇಕು ಅಂತೇಳಿ ವಿನಂತಿಸಿಕೊಳ್ಳುತ್ತಾ ಇವತ್ತಿನ ಯೋಗವನ್ನು ಇಲ್ಲಿಗೆ ನಿಲ್ಲಿಸೋಣ. ಮತ್ತೆ ನಾಳೆ 6:30 ಗಂಟೆಗೆ ಸೇರೋಣ. ಎಲ್ಲರಿಗೂ ಭಾಗವಹಿಸಿದಂಥ ಎಲ್ಲ ಯೋಗ ಬಂಧುಗಳಿಗೆ ತುಂಬ ಹೃದಯದ ಧನ್ಯವಾದಗಳು.